ಇನ್ನು ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರೋಣ. ಹಂಗೆ ಈ ರಾಜ್ಯಪಾಲ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತು. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದನ್ನು ನಾವು ನೋಡಿದ್ವಿ. ಈಗ ಕಾನೂನು ಸಮರ ಮಾಡ್ತಾರೋ ಅಥವಾ ಮಾಡಲ್ವೋ ಅನ್ನೋದು ಪ್ರಶ್ನೆ. ಕಾನೂನು ಸಮರ ಮಾಡ್ತಾರ, ರಾಜಕೀಯ ಹೋರಾಟ ಮಾಡ್ತಾರ, ಇದು ಯಾಕಂದರೆ ರಾಜ್ಯಪಾಲರು ನಿನ್ನೆ ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಹಿಡಿತಕ್ಕೆ ಹೊಡೆತಕ್ಕೆ ಸಿಗದಂಗೆ ಅಂತಾರೆ ನೋಡಿ ನಮ್ಮ ಹಳ್ಳಿ ಕಡೆಗೆ. ಆ ಥರ ನೀವು ಯಾವ ವಿಚಾರದಲ್ಲೂ ಕೂಡ ಅವನು ಸಿಗ್ಸಕ್ಕೆ ಸಾಧ್ಯ ಇಲ್ಲ. ಅವರು ಬಂದರು, ಹಾಟ್ ಸೀಟಲ್ಲಿ ಕೂತ್ಕೊಂಡ್ರು, ಎಲ್ರಿಗೂ ನಮಸ್ಕಾರ ಹೇಳಿದ್ರು, ಕನ್ನಡದಲ್ಲಿ ಒಂದು ಲೈನ್ ಮಾತಾಡಿದ್ರು. ನಮ್ಮ ಸರ್ಕಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಗತಿ ಸಾಧಿಸುವಂಥ ನಿಟ್ಟಿನಲ್ಲಿ ನನ್ನ ಸರ್ಕಾರ ಮುಂದುವರಿತಾ ಇದೆ ಅಂತ ಹೇಳಿ ಜೈ ಹಿಂದ್ ಅಂತ ಕೈ ಮುಗಿದು ಹೊರಟರು. ಅಲ್ಲಿಗೆ ರಾಜ್ಯಪಾಲರು ಬಂದಿದ್ದೂ ಆಯಿತು, ಅವರು ಭಾಷಣ ಮಾಡ್ದಂಗೂ ಆಯಿತು. ಇವ್ರು ಕೊಟ್ಟಿದ್ದನ್ನೆಲ್ಲ ಏನು ಯಥಾವತ್ತಾಗಿ ಒಪ್ಪಿಸ್ಬೇಕು ಅನ್ನುವಂಥದ್ದೇನಿಲ್ಲ. ಹಿಂದೂ ಕೂಡ ಈ ಖುರ್ಷಿದ್ ಅಲಾಂ ಖಾನ್ ಮಾರ್ಪಾಡು ಮಾಡ್ಕೊಂಡಿದ್ದಿದೆ, ಹಂಸರಾಜ್ ಭಾರದ್ವಾಜ್ ಮಾರ್ಪಾಡು ಮಾಡ್ಕೊಂಡಿದ್ದಿದೆ. ಆದರೆ ಅತ್ಯಂತ ಕಡಿಮೆ ಅವಧಿನಲ್ಲಿ ಮುಗಿಸ್ತಂತಾರೆ ಇವರನ್ನೇ. ಹೀಗಾಗೇನು ಅಂತಂದರೆ ಏನು ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು? ಕಾನೂನು ಹೋರಾಟ ಮಾಡೋದಾ, ರಾಜಕೀಯ ಹೋರಾಟ ಮಾಡೋದಾ, ಯಾವ ರೀತಿ? ಯಾಕಂದರೆ ನೀವೇನು ಹುಡುಕಿದ್ರೂ ಕೂಡ ಕಾನೂನಾತ್ಮಕವಾಗಿ ತಪ್ಪುಗಳು ಸಿಗ್ತಾ ಇಲ್ಲ. ನೀವೇನಾದರೂ ಕಾನೂನು ಹೋರಾಟ ಮಾಡೋಕ್ಕೆ ಹೋದರೆ ಮುಜುಗರ ಎದುರಿಸಬೇಕಾಗತ್ತೆ ನಾಳೆ. ಸೊ ಇವತ್ತು ಕಾರ್ಯಕಲಾಪ ಸಲಹಾ ಸಮಿತಿ ಜಂಟಿ ಸಭೆ ಮಾಡುತ್ತೆ. ವಿಧಾನಸಭೆ, ವಿಧಾನ ಪರಿಷತ್ ಕಾರ್ಯಕಲಾಪ ಸಲಹಾ ಸಮಿತಿ 10 ಗಂಟೆಗೆ ಇದರ ಮೀಟಿಂಗ್ ನಡೆಯುತ್ತೆ. ವಿಶೇಷ ಜಂಟಿ ಅಧಿವೇಶನದ ಹಿನ್ನೆಲೆಯಲ್ಲಿ ಈ ಮೀಟಿಂಗ್, ಇವತ್ತು ಮೀಟಿಂಗ್ ಸೇರಿ ಸಭೆ ಮಾಡ್ತಾರೆ. ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥದ್ದು. ಇನ್ನು ಅದಕ್ಕಿಂತ ಮೊದಲು CM ಸಭೆ ಮಾಡ್ತಾರೆ. ಕಾವೇರಿನಲ್ಲಿ CM ನಡೆಸುವಂಥ ಸಭೆ, ಸಚಿವರ ಜೊತೆಗೆ CM ಮೀಟಿಂಗ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. HK ಪಾಟೀಲ್ ಇರ್ತಾರೆ ಕಾನೂನು ಸಚಿವರು, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ, ಜೊತೆಗೆ ಕಾನೂನು ಸಲಹೆಗಾರರು ಇದರಲ್ಲಿ ಭಾಗಿಯಾಗ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಪ್ರಸನ್ನ, ನಾವು ನಿನ್ನೆ ನೋಡ್ತಾ ಇದ್ವಿ, ನಿನ್ನೆ ಇಷ್ಟೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಗಿತ್ತು. ರಾಜ್ಯಪಾಲರು ಬರ್ತಾರೋ ಇಲ್ವೋ, ಹೊರಡ್ತಾರೋ ಇಲ್ವೋ, ಬಂದರೂ ಓದ್ತಾರೋ ಇಲ್ವೋ, ಕೊಟ್ಟಿದ್ದನ್ನು ಓದ್ತಾರೋ ಇಲ್ವೋ, ಏನಾದರೂ ಮಾರ್ಪಾಡು ಮಾಡ್ಕೊಳ್ತಾರಾ, ಓದ್ದನೇ ಹೋಗ್ಬೋದಾ, ಕೂತು ಹೋಗ್ಬೋದಾ, ಹಾಗಾದ್ರೆ ಏನಾಗುತ್ತೆ? ನಾವು ಸಾಧ್ಯತೆಗಳು ಸಿಕ್ಕಾಪಟ್ಟೆಗಳು ಮಾತಾಡ್ತಾನೆ ಇದ್ವಿ ಏನಾಗುತ್ತೆ ಅಂತ. ಆದರೆ ರಾಜ್ಯಪಾಲರು ಕಂಡುಕೊಂಡಂಥ ಮಾರ್ಗ ಇದೆಯಲ್ಲ, ಅದು ಬಹಳ ಬುದ್ಧಿವಂತಿಕೆಯ ಮಾರ್ಗ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ಕಾನೂನಾತ್ಮಕವಾಗಿ ಯಾವುದೇ ವಿಚಾರಗಳಲ್ಲೂ ಕೂಡ ಅವ್ರನ್ನ ಸಿಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ, ಹಿಡಿತಕ್ಕೂ ಸಿಗಲಿಲ್ಲ, ಹೊಡೆತಕ್ಕೂ ಸಿಗಲಿಲ್ಲ ಅಂತ. ಹಾಗೆ ಈಗ ಸರ್ಕಾರ ಏನು ಅಂದರೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ. ಆದರೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರಾ? ಇಲ್ಲ, ಕಾನೂನಾತ್ಮಕವಾಗಿ ಯಾವುದೇ ಅಂಶಗಳು ಇವರಿಗೆ ಸಿಗ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿದೆ. ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಮೀಟಿಂಗ್ ಕೂಡ ಇದೆ. ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ, ಡೆವಲಪ್ಮೆಂಟ್ಸ್ ಏನೇನಿದೆ? ಪ್ರಸನ್ನ. ರಂಗನಾಥ್, ನಿನ್ನೆ ನಿಜ ಈ ಎಲ್ಲ ಬೆಳವಣಿಗೆಗಳ ಸಂದರ್ಭದಲ್ಲಿ ಮಾತನಾಡುವಾಗ ನಮ್ಮ ಮಧ್ಯೆ ಒಂದು ಮಾತು ಬಂದಿತ್ತು. ಅದು ತಾವರ್ಚಂದ್ ಗೆಹ್ಲೋಟ್ ಅವರು ಯಾವಾಗ ರಾಜ್ಯಪಾಲರಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ, ಅವರು ಕಾನೂನಾತ್ಮಕವಾಗಿ ತಮ್ಮಿಂದ ಯಾವುದೇ ರೀತಿಯ ಲೋಪದೋಷಗಳು ಇರದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೀವು ಕೂಡ ಹೇಳಿದ ಹಾಗೆ, ನಿಜ ನಿನ್ನೆ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ ಸರಿ ಅಂದ್ರೆ ಸರಿನಾ, ತಪ್ಪು ಅಂದ್ರೆ ತಪ್ಪ, ಎರಡೂ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು. ಆಡಳಿತ ಪಕ್ಷ ಅದನ್ನ ಸರಿ ಅಂತ ಇದೆ, ವಿರೋಧ ಪಕ್ಷ ಅದನ್ನ ತಪ್ಪು ಅಂತ ಇದೆ. ಈ ರೀತಿ ಒಂದು ಸಹಜವಾಗಿಯೇ ಬೆಳವಣಿಗೆ ನಿನ್ನೆ ಆದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಬಹಳ ನಾಜೂಕಾಗಿ ನಡೆದುಕೊಂಡಿದ್ದಾರೆ. ಇದರ ಬಗ್ಗೆ ಸಂಜೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಸುದೀರ್ಘವಾದಂತಹ ಚರ್ಚೆಗಳಾಯ್ತು. ಅಂದ್ರೆ ಗವರ್ನರ್ ವಿರುದ್ಧ ನಾವು ರಾಷ್ಟ್ರಪತಿಗಳಿಗೆ ಪತ್ರ ಬರೀಬೇಕು ಅನ್ನೋ ಬಗ್ಗೆ ಒಂದಷ್ಟು ಸಚಿವರು ಸಲಹೆಯನ್ನ ಕೊಟ್ಟರು. ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರೆ ಹೇಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತಹ ಮಾತುಕತೆಗಳಾಯ್ತು. ಮತ್ತು ಕಾನೂನಾತ್ಮಕವಾಗಿ ಸಾಂವಿಧಾನಿಕ ತಪ್ಪುಗಳನ್ನ ರಾಜ್ಯಪಾಲರು ಮಾಡಿದ್ದೇ ಆದ್ರೆ ಅದರ ವಿರುದ್ಧ ನಾವು ಕಾನೂನು ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಯಿತು. ಆದ್ರೆ ನಿನ್ನೆಯ ರಾಜ್ಯಪಾಲರ ನಡೆಗಳನ್ನ ಗಮನಿಸಿದ್ರೆ ಸದ್ಯಕ್ಕೆ ಇರುವಂತಹ ನಿಯಮಾವಳಿಗಳ ಪ್ರಕಾರ ಸರ್ಕಾರದ ಕೈಯಲ್ಲಿ ಅಸ್ತ್ರಗಳು ಬಹಳ ಕಡಿಮೆ ಇದಾವೆ. ಹೀಗಾಗಿ ಕಾನೂನು ಸಂಘರ್ಷಕ್ಕಿಂತ ರಾಜಕೀಯ ಸಂಘರ್ಷವೇ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಹಿರಿಯ ಸಚಿವರ ಸಭೆ ಇದೆ. ಕಾನೂನು ಸಚಿವ HK ಪಾಟೀಲ್ ಅವರು, ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು, ದಿನೇಶ್ ಗುಂಡೂರಾವ್ ಅವರು, ಕೃಷ್ಣ ಬೈರೇಗೌಡ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವರೆಲ್ಲರೂ
ಕೂತು ಮತ್ತೊಂದು ಸುತ್ತಿನ ಚರ್ಚೆಯನ್ನು ನಡೆಸಿ ರಾಜಕೀಯ ಸಂಘರ್ಷವನ್ನೇ ಮುಂದುವರಿಸಬೇಕಾ ಅನ್ನೋ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಇದು ಒಂದು ಕಡೆ ಆದ್ರೆ ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟವನ್ನ ಹೇಗೆ ರೂಪಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಚರ್ಚೆಯನ್ನ ಮಾಡಿ ಅಂತಿಮವಾದಂತಹ ತೀರ್ಮಾನಕ್ಕೆ ಸರ್ಕಾರ ಬರುತ್ತೆ. ಕಾನೂನಾತ್ಮಕವಾದಂತಹ ತಪ್ಪುಗಳ ಮೂಲಕ ರಾಜ್ಯಪಾಲರನ್ನ ಕಟ್ಟಿ ಹಾಕುವಂಥದ್ದು ಕಷ್ಟ ಅನ್ನುವಂಥ ಅಭಿಪ್ರಾಯವೇ ಇದೀಗ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಬಹುತೇಕ ಇವತ್ತು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಏನ್ ಮಂಡಿಸಿದ್ದಾರೆ ಅನ್ನೋದ್ರ ಮೇಲೆ ಅಥವಾ ಸರ್ಕಾರ ಅವರ ಬಾಯಲ್ಲಿ ಏನ್ ಹೇಳಿಸೋದಕ್ಕೆ ಹೊರಟಿತ್ತು ಅನ್ನೋದರ ಆಧಾರದ ಮೇಲೆ ಚರ್ಚೆಗಳು, ವಾದ ವಿತಂಡವಾದಗಳು ಜೋರಾಗಿ ನಡೆಯುವಂತಹ ಸಾಧ್ಯತೆಗಳಿದಾವೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.